ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಹಬ್ಬಕ್ಕೆ ತಯಾರಿ ಜೋರಾಗಿ ನಡೀತಾ ಇದೆ. ಮಾರ್ಚ್ 28ರಿಂದ ಐಪಿಎಲ್ ಸೀಸನ್ 19ರ ಪಂದ್ಯಾವಳಿಗಳು ಆರಂಭ ಆಗ್ತಾ ಇದೆ. ಹೈದರಾಬಾದ್ ವರ್ಸಸ್ ಬೆಂಗಳೂರು ಕದನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ನಡೆದಂತಹ ದುರಂತದ ನಂತರದಲ್ಲಿ ಈಗ ಎಚ್ಚೆತ್ತುಕೊಂಡು ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಆರ್ಸಿಬಿ ಮತ್ತೆ ಫ್ಯಾನ್ಸ್ ರಕ್ಷಣೆಗೆ ಎಐ ಕಣ್ಗಾವಲು. ಸುಮಾರು 80% ಟಿಕೆಟ್ಗಳೇನಿರುತ್ತೆ ಅದು ಆನ್ಲೈನ್ ಅಲ್ಲೇನೆ ಸೇಲ್ ಆಗೋದು. ಕಟ್ಟುನಿಟ್ಟಾದ ಟಫ್ ರೂಲ್ಸ್ ಅನ್ನ ಈ ಬಾರಿ ಜಾರಿಗೆ ತರಲಾಗ್ತಾ ಇದೆ. ಜನದಟ್ಟಣೆ ಪತ್ತೆ ಹಚ್ಚೋದಕ್ಕೆ ಎಐ ಮತ್ತು ಥರ್ಮಲ್ ಇಮ್ಯಾಜಿಂಗ್ ಅನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇವಲ 28,000 ಜನರಿಗೆ ಮಾತ್ರ ಸ್ಟೇಡಿಯಂ ಒಳಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಈಗ ಸ್ಟೇಡಿಯಂ ಕೆಪಾಸಿಟಿ ಏನು 35,000 ಇದ್ರೂ ಕೂಡ 28,000 ಜನರಿಗೆ ಮಾತ್ರ ಎಂಟ್ರಿಯನ್ನ ಕೊಡಲಾಗುತ್ತೆ. ಜೊತೆಗೆ 8 ಆಂಬ್ಯುಲೆನ್ಸ್ಗಳು, ಪ್ರತಿ 500 ಮೀಟರ್ಗೆ ಫಸ್ಟ್ ಏಡ್ ಬಾಕ್ಸ್ಗಳು ಕೂಡ ಲಭ್ಯ ಇರುತ್ತೆ. 3 ದಿನ ಮುಂಚಿತ ಮಾತ್ರ ಟಿಕೆಟ್ ಅನ್ನ ಸೇಲ್ ಮಾಡಲಾಗುತ್ತೆ, ವಿತರಣೆ ಮಾಡಲಾಗುತ್ತೆ. ಈ ಮೂಲಕ ಬ್ಲಾಕ್ ಮಾರ್ಕೆಟ್ಗೆ ಬ್ರೇಕ್ ಹಾಕೋದಕ್ಕೆ ಈ ತರದ ಒಂದು ಕ್ರಮವನ್ನ ಕೈಗೊಳ್ಳಲಾಗಿರೋದು. ಸಹಜವಾಗಿ ಕಳೆದ ವರ್ಷ ನಡೆದಂತಹ ದುರಂತದ ಬಳಿಕ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಸೀಸನ್ 19ರ ಐಪಿಎಲ್ ಟೂರ್ನಮೆಂಟ್ ಆರಂಭ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗಿರೀಶ್, ಕಳೆದ ವರ್ಷ ನಡೆದಂತಹ ದುರಂತದ ಬಳಿಕ ಈ ಬಾರಿ ಕ್ರಿಕೆಟ್ನ ನೋಡೋದಕ್ಕೆ ಬರುವಂತಹ ಈ ಕ್ರಿಕೆಟ್ ಅಭಿಮಾನಿಗಳ ಸೇಫ್ಟಿ ವಿಚಾರವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಖಂಡಿತವಾಗಿಯೂ ಪ್ರಭು, ಈ ಬಾರಿ ಯಾವ ರೀತಿ ಲಾಸ್ಟ್ ಟೈಮ್ ಏನು ಒಂದು ಕಾಲ್ ತುಳಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಸುನ್ನಿಗಿದ್ರು, ಆದ್ರೆ ಈ ಬಾರಿ ಯಾವುದೇ ರೀತಿಯ ಕೃತ್ಯಗಳು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಏನು ಕೆಸಿಎಸ್ಸಿ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಸರ್ಕಾರ ಸೇರಿದಂತೆ ಪೊಲೀಸ್ ಇಲಾಖೆ ಭದ್ರತೆಯೊಂದಿಗೆ ಈ ಬಾರಿ ಐಪಿಎಲ್ ಅನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಇದರಲ್ಲಿ ಅತಿ ಪ್ರಮುಖವಾಗಿ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ಇವರು ವಹಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಗಳನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ಲಿ ಸುಮಾರು 5,000 to 6,000 ಜನ ಅಲ್ಲಿ ಸೇರ್ಕೋತಾರೋ ಆ ಸಂದರ್ಭದಲ್ಲಿ ಏನಾದ್ರೂ ಒಂದು ಪಕ್ಷದಲ್ಲಿ ನುಗ್ಗಲಾದ್ರೆ ಖಂಡಿತವಾಗಿಯೂ ಮೊದಲ ಇನ್ಫಾರ್ಮೇಶನ್ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪುವಂತ ಕೆಲಸ ಆಗುತ್ತೆ. ನಂತರದಲ್ಲಿ ಅದನ್ನ ಆ ಒಂದು ಸಂದರ್ಭವನ್ನ ನಿಭಾಯಿಸುವ ಕೆಲಸ ಅಲ್ಲಿ ಆಗುತ್ತೆ. ಎರಡನೇದಾಗಿ ಮೆಡಿಕಲ್ ಕ್ಯಾಂಪ್ಗಳು, ಸುಮಾರು 6,000 to 7,000 ಜನರು ಸೇರುವ ಒಂದು ಜಾಗ ಇದೆ, ಅಥವಾ ಕುಳಿತುಕೊಳ್ಳುವ ಆಸನಗಳ ವ್ಯವಸ್ಥೆ ಏನಿದೆ ಅದರ ಪಕ್ಕದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ನ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ಡಾಕ್ಟರ್ ಕೂಡ ನಿಯೋಜನೆ ಆಗಿರ್ತಾರೆ. ಯಾವುದೇ ರೀತಿಯಾಗಿ ಹೆಸರಿಗಷ್ಟೇ ಇದು ಮೆಡಿಕಲ್ ಕ್ಯಾಂಪ್ ಆಗಿರೋದಿಲ್ಲ, ಅಲ್ಲಿ ಖಂಡಿತವಾಗಿಯೂ ಡಾಕ್ಟರ್ಸ್ ಗಳು ಇರ್ತಾರೆ ಎನ್ನುವ ಮಾತನ್ನ ಕೆಸಿಎ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವ ವೆಂಕಟೇಶ್ ಪ್ರಸಾದ್ ಅವರು ಏನೊಂದು ಮಾಧ್ಯಮ ಸುದ್ದಿಗೋಷ್ಠಿ ಸಮಯದಲ್ಲಿ ಹೇಳಿದ್ರು. ನಂತರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಗಳ ಬಳಕೆಯನ್ನ ನೇರವಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಅದೇ ರೀತಿ ನಿಯಂತ್ರಣವನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಗಮನ ಹರಿಸಲೇಬೇಕು. ಇನ್ನು ಅತಿ ಪ್ರಮುಖವಾಗಿ ಟಿಕೆಟ್ ಗಳ ವಿತರಣೆ, ಸುಮಾರು 80% ಟಿಕೆಟ್ ಗಳನ್ನ ಆನ್ಲೈನ್ ಅಲ್ಲಿ ಸೋಲ್ಡ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಆರ್ಸಿಬಿ ಅಂತಂದ್ರೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಹೀಗಾಗಿ ಆಫ್ಲೈನ್ ಟಿಕೆಟ್ ನೀಡಿದ್ದೆ ಆದ್ರೆ ಖಂಡಿತವಾಗಿಯೂ ಕಾಲ್ ತುಳಿತ ಆಗುವ ಎಲ್ಲ ಸಂದರ್ಭದಲ್ಲಿ ಹೀಗಾಗಿ 20% ಟಿಕೆಟ್ ಅನ್ನ ಮಾತ್ರ ಕೌಂಟರ್ ಗಳಲ್ಲಿ ಕೊಡುವ ಒಂದು ಕೆಲಸ ಆಗ್ತಾ ಇದೆ. ಇನ್ನುಳಿದಂತೆ ಏನಾದ್ರೂ ಒಂದು ಪಕ್ಷದಲ್ಲಿ ಯಾವ್ದಾದರೂ ಅವಘಡ ಸಂಭವಿಸಿದರೆ ಎನ್ನುವ ಒಂದು ಉದ್ದೇಶದಿಂದ ಸುಮಾರು 5 to 6 ಅಡಿ ಅಥವಾ 6 ಮೀಟರ್ ಗೇಟ್ ಏನಿತ್ತು ಅದನ್ನ 9 ಮೀಟರ್ಗೆ ವಿಸ್ತರಣೆ ಮಾಡಲಾಗಿದೆ. ಈ ಒಂದು ವಿಚಾರವನ್ನ ಸ್ವತಃ ಆಡಳಿತ ಮಂಡಳಿ ಕೂಡ ಹೇಳಿತ್ತು. ಹೀಗಾಗಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಆಗಿತ್ತು, ಆದ್ರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯ ಆಗಿರಲಿಲ್ಲ ಅನ್ನೋದನ್ನು ಸಹ ಆರ್ಸಿಬಿ ಆಡಳಿತ ಮಂಡಳಿ ಹೇಳಿತ್ತು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ. ಹೀಗಾಗಿ ಸಾಕಷ್ಟು ಅಡೆತಡೆಗಳಿತ್ತು. ಖಂಡಿತವಾಗಿಯೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಪುನಃ ಆರ್ಸಿಬಿ ಮ್ಯಾಚ್ ಆಡುತ್ತಾ ಅಥವಾ ಇಲ್ವಾ ಅನ್ನೋ ಒಂದು ಊಹಾಪೋಹ ಅಥವಾ ಪ್ರಶ್ನೆ ಎದುರಾಗಿತ್ತು. ಆದ್ರೆ ಇದೆಲ್ಲವಕ್ಕೂ ಕೂಡ ಆರ್ಸಿಬಿ ಅಥವಾ ಕೆಸಿಎಯ ನೂತನ ಅಧ್ಯಕ್ಷರಾಗಿರುವ ವೆಂಕಟೇಶ್ ಪ್ರಸಾದ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಪಂದ್ಯಗಳನ್ನ ತರಿಸುವಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು.